ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಹೋಟೆಲ್ನಲ್ಲಿ ಮಾಡುವ ಇಡ್ಲಿ ಸಾಂಬಾರ್ ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ 3/4 ಲೋಟ, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಕಾಳು ಮೆಣಸು 1/2 ಟೇಬಲ್ ಸ್ಪೂನ್, ಗಸಗಸೆ 1 ಟೀ ಸ್ಪೂನ್, ಅರಿಶಿಣದ ಪುಡಿ ಸ್ವಲ್ಪ, ಜೀರಿಗೆ 1 ಟೇಬಲ್ ಸ್ಪೂನ್, ಧನಿಯಾ 2 ಟೇಬಲ್ ಸ್ಪೂನ್, ಮೆಂತ್ಯ 1/2 ಟೀ ಸ್ಪೂನ್, ಹುಣಸೆ ಹಣ್ಣು ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಒಗ್ಗರಣೆಗೆ, ಇಂಗು ಸ್ವಲ್ಪ, 4 ಒಣಮೆಣಸಿನಕಾಯಿ, 1 ಚಕ್ಕೆ ತುಂಡು, 1 ಬೆಳ್ಳುಳ್ಳಿ, ಬೆಲ್ಲ ಸ್ವಲ್ಪ, ಕರಿಬೇವು 1 ಎಸಳು, ತುರಿದ ಕೊಬ್ಬರಿ ಸ್ವಲ್ಪ, ಕತ್ತರಿಸಿದ ಟೊಮೆಟೊ 1, ಕತ್ತರಿಸಿದ ಈರುಳ್ಳಿ 1, ಬೇಳೆಯನ್ನು 10 ನಿಮಿಷ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಹಂಚನಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಕಾಳುಮೆಣಸು, ಮೆಂತ್ಯ, ಧನಿಯಾ, ಜೀರಿಗೆ, ಚಕ್ಕೆ ತುಂಡು ಹಾಕಿ ಗಮ್ಮೆಂದು ವಾಸನೆ ಬರುವವರೆಗೆ ಸಣ್ಣ ಉರಿಯಲ್ಲಿ ಹುರಿದಿಟ್ಕೊಂಡಿದ್ದೀನಿ. ನಂತರ ಗಸಗಸೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಎತ್ತಿಟ್ಕೊಂಡಿದ್ದೀನಿ. ಅದೇ ಹೆಂಚಿಗೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ತುರಿದ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಬೇರೆ ಎತ್ತಿಟ್ಕೊಂಡಿದ್ದೀನಿ. ಒಲೆಯ ಮೇಲೆ ಕುಕ್ಕರ್ನಿಟ್ಟು ನೆನೆಸಿಟ್ಟುಕೊಂಡ ತೊಗರಿಬೇಳೆ, ಕತ್ತರಿಸಿದ ಟೊಮೆಟೊ, ಕತ್ತರಿಸಿದ ಈರುಳ್ಳಿ, ಬೇಳೆ ಬೇಯುವಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚಳ ಹಾಕಿ 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಬೇಯುವಷ್ಟರಲ್ಲಿ ಮಿಕ್ಸಿ ಜಾರಿಗೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನಂತರ ತುರಿದ ಕೊಬ್ಬರಿ, ಮೆಣಸಿನಕಾಯಿ ಮಿಶ್ರಣ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಲಿಡ್ ತೆಗೆದರೆ ಮಸಾಲೆ ಪರಿಮಳ ಬರ್ತಾ ಇದೆ. ಕುಕ್ಕರ್ ಕೆಳಗಿಳಿಸಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ, ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ
ಜೀರಿಗೆ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಬೆಂದಿರುವ ಬೇಳೆ ಇರುವ ಕುಕ್ಕರನ್ನು ಹೊತ್ತಿಸಿರುವ ಒಲೆಯ ಮೇಲೆ ಇಟ್ಟು ರುಬ್ಬಿದ ಮಸಾಲೆ, ಅರಿಶಿಣ, ಹುಣಸೆ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಿಟ್ಟುಕೊಂಡ ಒಗ್ಗರಣೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸಾಂಬಾರು. ಯಾವ ಹೋಟೆಲ್ನ ಸಾಂಬಾರಿಗೂ ಕಡಿಮೆ ಇಲ್ಲದ ಇಡ್ಲಿ ಜೊತೆಗಿನ ಸಾಂಬಾರು ಮನೆಯಲ್ಲಿಯೇ ಸಿದ್ಧವಾಗಿದೆ. ನಾಳೆನೇ ನೀವು ಮಾಡಿ ರುಚಿ ನೋಡಿ ಹೇಗಿದೆ ಎಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.